Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ರಮೇಶ್, ಬಹಳ ಗಮನಿಸಬೇಕಾದಂಥ ಸಂಗತಿ ಈ ಕೋರ್ಟಿನ ವಾದ ವಿವಾದಗಳಿರ್ತಾವಲ್ಲ, ಅದು ಬಹಳ ಇಂಟ್ರೆಸ್ಟನ್ನು ತರುತ್ತೆ. ಅತ್ಯಂತ ಸಹಜವಾಗಿಯೇ ಯಾವ ರೀತಿ ವಾದ ಮಂಡಿಸ್ತಾರೆ ಏನು ಎತ್ತ ಅಂತ. ನೀವು ಕೂಡ ನಿಮ್ಮ ಈ ಸುದೀರ್ಘ ಅವಧಿನಲ್ಲಿ ಇಂಥ ಹಲವಾರು ಕೇಸ್ಗಳನ್ನು ಕಂಡಿದ್ದೀರಿ, ಭಾಳ ಹತ್ತಿರದಿಂದ ನೋಡಿದ್ದೀರಿ ಯಾವ ರೀತಿ ವಾದ ಮಂಡನೆ ಆಗುತ್ತೆ ಅನ್ನುವಂಥದ್ದು. ನಿನ್ನೆ ನಿಜಕ್ಕೂ ಕುತೂಹಲದ ಸಂಗತಿ, ಯಾಕಂದರೆ ಈ ಕೇಸ್ ಬೆಳೆದು ಬಂದಂಥ ಹಾದಿ, ಈ ನಡೆದು ಬಂದಂಥ ಹಾದಿ ನೋಡಿದಂಥ ಸಂದರ್ಭದಲ್ಲಿ ರಮೇಶ್, ನಿನ್ನೆ ಯಾವ್ಯಾವ ರೀತಿ ವಾದ ಮಂಡನೆ ಆಯಿತು ನಾನು ಆಗಲೇ ತಾವು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಆಗಲೇ ನಾನು ನಾಗೇಶ್ ಅವರ ಮಾತುಗಳನ್ನು ಉಲ್ಲೇಖಿಸ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಒಬ್ಬ ನುರಿತ ಕಾನೂನು ತಜ್ಞ ಎಷ್ಟರ ಮಟ್ಟಿಗೆ ರೂಲ್ ಮಾಡ್ತಾರೆ ಅಂತ ಹೇಳಿ ಅಂತ, ಅಂದರೆ ಆ ವಿಷಯದ ಬಗ್ಗೆ ಹಿಡ್ತಾ ಇದ್ದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ರೂಲ್ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಾನು ಹಲವಾರು ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೆ. ನಿನ್ನೆ ಈ ವಾದ ಮಂಡನೆ ಯಾವ ರೀತಿ ಆಯಿತು ರಮೇಶ್? ಮುಖ್ಯವಾಗಿ ಈ ತನಿಖೆಯ ಒಂದು ಲೂಪ್ ಹೋಲ್ಸ್ ಅನ್ನು ಇಟ್ಕೊಂಡೇನೆ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನು ಮಾಡಿದ್ರು ರೇವಣ್ಣ ಪರ. ಏನಂತಂದ್ರೆ ಈ ಕೇಸ್ನಲ್ಲಿ ಮೊದಲನೇದಾಗಿ ಸೆಕ್ಷನ್ ಅಟ್ರಾಕ್ಟ್ ಆಗೋದಿಲ್ಲ, ಈ ಸೆಕ್ಷನ್ನಲ್ಲಿ ಯಾವುದೇ ಡಿಮ್ಯಾಂಡ್ ಇಲ್ಲ. ಯಾಕೆಂದ್ರೆ ಮಹಿಳೆ ಯಾರು V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಹಿಳೆ ಇದ್ದಾರೆ, ಅವರು ರೇವಣ್ಣ ಅವರ ಮನೆಯಲ್ಲಿ ಸುಮಾರು 10 ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ರು. ಹೀಗಾಗಿ ಅವರನ್ನ ಕಿಡ್ನಾಪ್ ಮಾಡುವಂಥ ಅವಶ್ಯಕತೆನೇ ಇಲ್ಲ, ಮತ್ತು ಕಿಡ್ನಾಪ್ ಮಾಡುವಂಥ ಯಾವುದೇ ಒಂದು ಘಟನೆಯೂ ಕೂಡ ನಡೆದಿಲ್ಲ ಅನ್ನೋಂಥ ವಾದ ಮಂಡಿಸಿದ್ರು. ಇದಕ್ಕೆ ಅವ್ರು ಕೊಟ್ಟ ಕಾರಣ ಏನಂತಂದ್ರೆ, ಅವ್ರು ಕರೆದಾಗಲೆಲ್ಲ ಅವ್ರು ಬರ್ತಾಯಿದ್ರು, ಅದೇ ರೀತಿ ಅವ್ರು ಬಂದಿರಬಹುದು. ಆದರೆ ಇದನ್ನು ಅಪಹರಣ ಅಂತೇಳಿ ಈಗ ಕತೆ ಕಟ್ಟಿದ್ದಾರೆ, ಇದಕ್ಕೆ ಯಾವುದೇ ರೀತಿಯಾದ ಸಾಕ್ಷ್ಯಾಧಾರಗಳನ್ನು ಹಾಜರುಪಡಿಸಿಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಅದೇ ರೀತಿ ಇನ್ನೊಂದು ಅಂಶ ಅವರು ಪ್ರಧಾನವಾಗಿ ಹೇಳಿದ್ದೇನಂತಂದ್ರೆ, ಈ ರೇವಣ್ಣ ಅವ್ರನ್ನ ಬಂಧನದ ನಂತರ, ಅಂದರೆ ಬಂಧನದ ದಿನವೇ ಅವರ ಅಂದರೆ ಆ ಸಂತ್ರಸ್ತೆಯ ಒಂದು ಪತ್ತೆ ಆಗುತ್ತೆ. ಅದಾದಮೇಲೆ ಅದನ್ನು ಅವರ ಹೇಳಿಕೆಯನ್ನು ಇಮಿಡಿಯೇಟಾಗಿ ಪಡ್ಕೋಬೇಕು. ಯಾವುದೇ ಒಬ್ಬ ಸಂತ್ರಸ್ತೆ ಹೇಳಿಕೆಯನ್ನು ಅವ್ರು ಪತ್ತೆಯಾದಂಥ ತಕ್ಷಣಕ್ಕೆ ಪಡ್ಕೋಬೇಕು. ಆದರೆ ಅವರು 4-5 ದಿನ ಆದರೂ ಕೂಡ ಅವ್ರ ಹೇಳಿಕೆಯನ್ನು ಪಡ್ಕೊಳ್ಳೋದಿಲ್ಲ. ಮೊದಲನೇ ರಿಮೈಂಡ್ ಅರ್ಜಿ, ಅಂದರೆ ರೇವಣ್ಣ ಅವ್ರನ್ನ ಕಸ್ಟಡಿ ಕೊಡಿ ಅಂತೇಳಿ ಮೇ 5ನೇ ತಾರೀಕು ರಿಮೈಂಡ್ ಅರ್ಜಿ ಹಾಕ್ತಾರೆ. ಆ ರಿಮೈಂಡ್ ಅರ್ಜಿಯಲ್ಲೂ ಕೂಡ ಸಂತ್ರಸ್ತೆಯ ಹೇಳಿಕೆಯನ್ನು ಅಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ರಿಮೈಂಡ್ ಅರ್ಜಿಯಲ್ಲಿ. ಅದೇ ರೀತಿ ಮೇ 8ನೇ ತಾರೀಕು ಮತ್ತೊಂದು ಅರ್ಜಿಯನ್ನು ಹಾಕ್ತಾರೆ, ರಿಮೈಂಡ್ ಅರ್ಜಿಯನ್ನು. ಅದರಲ್ಲೂ ಕೂಡ ಸಂತ್ರಸ್ತೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅಂದರೆ ರೇವಣ್ಣ ವಿರುದ್ಧ ಏನಾದರೂ ಆಪಾದನೆ ಮಾಡಿದಾರಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಪ್ರಸ್ತಾಪವನ್ನು SIT ಅಧಿಕಾರಿಗಳು ಮಾಡಿರೋದಿಲ್ಲ. ಹೀಗಾಗಿ ಇದನ್ನೇ ಪ್ರಧಾನವಾಗಿ ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾರೆ. ಪ್ರಸ್ತಾಪ ಮಾಡಿ ಇದು ಎಲ್ಲವೂ ಕೂಡ ಒಂದು ರಾಜಕೀಯ ಪ್ರೇರಿತ ಮತ್ತು ತನಿಖೆಯೇ ಸರಿ ಇಲ್ಲ, ಇದು ಬೇಕು ಅಂತಲೇ ಮಾಡಿರುವಂಥ ಒಂದು ಪ್ರಕರಣ ಅನ್ನೋದನ್ನು ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಅದೇ ರೀತಿ SIT ಏನೇನೋ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಕೊಟ್ಟಿದ್ರು, ಅದನ್ನೇ ಇಟ್ಕೊಂಡು ಅವರು ಇದು ಈ ಸುಪ್ರೀಂ ಕೋರ್ಟ್ ತೀರ್ಪು ಈ ಕೇಸ್ಗೆ ಏಕೆ ಅನ್ವಯ ಆಗೋದಿಲ್ಲ, ಯಾಕೆಂದರೆ ಈ ಕೇಸ್ನಲ್ಲಿ ಅಪಹರಣ ಮಾಡಿದ ಮೇಲೆ ಒಂದು ಥ್ರೆಟ್ ಬರಬೇಕು. ಅಂದರೆ ನೀನು ಇಂಥ ಕೆಲಸ ಮಾಡದೆ ಹೋದರೆ ನಾನು ಕಸ್ಟಡಿಯಲ್ಲಿ ಇರುವಂತಂದ್ರೆ ಅಪಹರಣ ಮಾಡುವಂಥ ಮಹಿಳೆಯನ್ನು ಕೊಲ್ತೀನಿ ಅನ್ನುವಂಥ ಒಂದು ಬೆದರಿಕೆ ಇರಬೇಕು. ಆದರೆ ಯಾವುದೇ ರೀತಿ ಬೆದರಿಕೆ ಇಲ್ಲ. ಮತ್ತು ಒತ್ತಾಯಪೂರ್ವಕವಾಗಿ ಆ ಮಹಿಳೆಯನ್ನು ಕರ್ಕೊಂಡೋಗಿರಬೇಕು, ಅಥವಾ ಮೋಸ ಮಾಡಿ ಕರ್ಕೊಂಡೋಗಿರಬೇಕು, ಅಂದರೆ ಏನೋ ಒಂದು ಸುಳ್ಳು ಹೇಳಿ ಕರ್ಕೊಂಡೋಗಿರಬೇಕು. ಆದರೆ ಅದು ಯಾವುದೂ ಅದಾಗಿಲ್ಲ. ಹೀಗಾಗಿ ಇದು ಅಪಹರಣ, ಅಂದರೆ 364A ಏನು ಜೀವಾವಧಿ ಮತ್ತು ಮರಣದಂಡನೆ ಶಿಕ್ಷೆ ಕೊಡೋದಕ್ಕೆ ಅವಕಾಶ ಇದೆಯೋ ಅಂತಹ ಒಂದು ಶಿಕ್ಷೆಯ ವ್ಯಾಖ್ಯಾನದೊಳಗಡೆ ಇದು ಬರೋದಿಲ್ಲ ಅಂತ ಕೋರ್ಟ್ಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆದರು. ಜಡ್ಜ್ ಕೂಡ ಇವತ್ತು ಅಂದರೆ ತೀರ್ಪಿನಲ್ಲಿ ಒಂದೆರಡು ನಾವು ಲೈನನ್ನು ನೋಡಿದಾಗ ಅದರಲ್ಲೇ ಏನು ಹೇಳ್ತಾರೆ ಅಂದರೆ, ಈ ರೇವಣ್ಣ ಅವರ ಬಿಹೆಸ್ಟಲ್ಲೇ ಇವರ ಅಪಹರಣ ಆಯಿತು ಅನ್ನೋದಕ್ಕೆ ಪ್ರಾಸಿಕ್ಯೂಷನ್ ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರಗಳನ್ನು, ಮೇಲ್ನೋಟದ ಸಾಕ್ಷ್ಯಾಧಾರಗಳನ್ನು ಪ್ರೊಡ್ಯೂಸ್ ಮಾಡಿಲ್ಲ. ಜೊತೆಗೆ 161 ಹೇಳಿಕೆಯನ್ನು ಅವರು ಕೋರ್ಟಿಗೆ ಸಲ್ಲಿಸೋದ್ರಲ್ಲೂ ಕೂಡ ವಿಳಂಬ ಮಾಡಿದ್ದಾರೆ ಅನ್ನುವಂಥ ಅಂಶವನ್ನು ಪ್ರಧಾನವಾಗಿ ಕೋರ್ಟ್ ಗಮನಿಸಿದೆ. ಹೀಗಾಗಿಯೇ ಕೋರ್ಟ್ ಈಗ ಒಂದು ಜಾಮೀನನ್ನು ಮಂಜೂರು ಮಾಡಿದೆ. ರಂಗನಾಥ್, ಓಕೆ, ಈಗ ಜಾಮೀನು ಮಂಜೂರು ಆದಮೇಲೆ ಈಗ ಏನೇನು ಪ್ರೊಸೀಜರ್ಗಳು ರಮೇಶ್? ರಂಗನಾಥ್, ಇವತ್ತು ರೇವಣ್ಣ ಅವರ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಒಂದ್ಸಲ ಜಾಮೀನು ಸಿಕ್ಕ ಮೇಲೆ ಆ ಷರತ್ತುಗಳನ್ನು ಪೂರೈಸಿದ ನಂತರ ಕೋರ್ಟ್ ರಿಲೀಸ್ ಆರ್ಡರ್ ಬರುತ್ತೆ. ಇವತ್ತು ಸಂಜೆ ಅವರು ರಿಲೀಸ್ ಆಗಬೇಕಿತ್ತು. ಆದರೆ ಏನು ಇವತ್ತೇನೆ ಅವರ ಕಸ್ಟಡಿ ಅವಧಿ ಮುಕ್ತಾಯ ಆಗಿರೋದ್ರಿಂದ ಒಂದು ವೇಳೆ ಏನಾದರೂ SIT ಅಧಿಕಾರಿಗಳು ರೇವಣ್ಣ ಅವರನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರೆ, ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಜೈಲಿಂದನೇ ಅವ್ರನ್ನ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಹಾಜರುಪಡಿಸುವಂಥ ಸಂಗತಿ ನಡೆಯುತ್ತೆ. ಆದರೆ ಈಗ ಜಾಮೀನು ಕೂಡ ಆಗಿರೋದ್ರಿಂದ ಒಂದು ವೇಳೆ SIT ಅಧಿಕಾರಿಗಳು ಖುದ್ದಾಗಿ ರೇವಣ್ಣ ಅವ್ರನ್ನ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ್ರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಈ ಬೇಲ್ ಆದೇಶವನ್ನು ಕೊಟ್ಟಾಗ ಆ ಸಂದರ್ಭದಲ್ಲಿ ಕೋರ್ಟ್ ಇಮಿಡಿಯೇಟ್ ಆಗಿ, ಅಂದರೆ ಅಲ್ಲೇನೆ ಜಾಮೀನು, ಅಂದರೆ ರಿಲೀಸ್ ಆರ್ಡರ್, ಬಿಡುಗಡೆ ಆದೇಶವನ್ನು ಕೊಡ್ಬೋದು. ಅಂಥ ಸಂದರ್ಭದಲ್ಲಿ ರೇವಣ್ಣ ಅವರು ಇವತ್ತು ಮಧ್ಯಾಹ್ನದ ಒಳಗಡೆ ರಿಲೀಸ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಒಂದು ವೇಳೆ SIT ಅಧಿಕಾರಿಗಳು ಅವ್ರನ್ನ ಸೆಂಟ್ರಲ್ ಜೈಲಿಂದ ಕರ್ಕೊಂಡ್ಬರ್ದೇ ಹೋದರೆ ಕೋರ್ಟ್ಗೆ, ಆಗ ಕೋರ್ಟು ರಿಲೀಸ್ ಆರ್ಡರ್ನ ಬರೆದು ಅದನ್ನು ಕೋರ್ಟ್ನ ಗುಮಾಸ್ತ ಕೈಲಿ ಅದನ್ನು ಕಳಿಸಬೇಕಾಗುತ್ತೆ. ಹೀಗಾಗಿ ಅದೆಲ್ಲ ಪ್ರೊಸೀಜರ್ ಮುಗಿಯೋದಕ್ಕೆ ಸಂಜೆ ಆಗುತ್ತೆ. ಹೀಗಾಗಿ ಇವತ್ತು ಸಂಜೆ ಒಳಗಡೆ ಎಲ್ಲ ಷರತ್ತುಗಳು ಪೂರೈಕೆ ಆದರೆ ರೇವಣ್ಣ ಸಂಜೆ ರಿಲೀಸ್ ಆಗ್ಬೋದು. ಒಂದು ವೇಳೆ SIT ಅಧಿಕಾರಿಗಳು ಮಧ್ಯಾಹ್ನನೇ ಕರೆತಂದ್ರೆ ಮಧ್ಯಾಹ್ನನೇ ರಿಲೀಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಓಕೆ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.